ಇನ್ನು ಐಟಿ ಕಿರುಕುಳಕ್ಕೆ ಬಲಿಯಾದ್ರ ಖ್ಯಾತ ಉದ್ಯಮಿ ಸಿಜೆ ರಾಯ್. ಐಟಿ ಕಣ್ಣು ಸಿಜೆ ರಾಯ್ ಮೇಲೆ ಯಾಕೆ ಬಿತ್ತು? ಹಾಗಾದ್ರೆ ಪದೇ ಪದೇ ಐಟಿ ರೇಡ್ಗಳು ಯಾಕೆ ಆಗ್ತಾ ಇತ್ತು? ಕೊಚ್ಚಿಯ ಫ್ಲಾಟ್ ಮಾರಾಟನೇ ಇವ್ರಿಗೆ ಕಂಟಕ ಆಯ್ತಾ? ಮೂಲ ಬೆಲೆಗಿಂತ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ಬೆಲೆಯಲ್ಲಿ ಫ್ಲಾಟ್ಗಳನ್ನ ಮಾರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಈ ಮೂಲಕ ಸರ್ಕಾರಕ್ಕೆ ತೆರಿಗೆ ವಂಚಿಸಿರೋ ಆರೋಪ ಇದೆ. ಈ ಹಿನ್ನೆಲೆ ಐಟಿ ಅಧಿಕಾರಿಗಳು ರಾಯ್ ಹಿಂದೆ ಬಿದ್ದಿದ್ರು ಅನ್ನೋ ಮಾಹಿತಿ ಇದೆ. ನೋಡಿ, ಸಹಜವಾಗಿ ಐಟಿ ರೇಡ್ ಆಗತ್ತಲ್ಲ, ಒಂದು ಸಲ ಐಟಿ ರೇಡ್ ಆದ್ರೆ ಪದೇ ಪದೇ ರೇಡ್ ಆಗೋದಿಲ್ಲ. ಅಂದ್ರೆ ಒಂದು ಸ್ವಲ್ಪ ಆದ್ರೂ ಗ್ಯಾಪ್ ಇರುತ್ತೆ. ಒಂದ್ಸಲಿ ರೇಡ್ ಆದ್ಮೇಲೆ ನೋಟಿಸ್ಗಳು ಕೊಡ್ತಾ ಇರ್ತಾರೆ, ಎಂಕ್ವೈರಿ ನಡೆಯುತ್ತೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇದೆಲ್ಲವೂ ಸಹಜವಾಗಿ ಆಗ್ತಾ ಇರುತ್ತೆ. ಆದರೆ ಬ್ಯಾಕ್ ಟು ಬ್ಯಾಕ್ ರೇಡ್ ಅನ್ನ ಐಟಿ ಮಾಡೋದಿಲ್ಲ. ಬಟ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ರೇಡ್ ಆಗ್ತಿತ್ತು ಅಂತಂದ್ರೆ ವಿತ್ ಪ್ರಿಯರ್ ಇನ್ಫಾರ್ಮೇಶನ್ ಇರಬೇಕು ಐಟಿ ಹತ್ರ. ಸೊ ಆ ರೀತಿದು ಏನಾಯ್ತು ಅಂತ ಇವ್ರ ಮೇಲೆ ಏನು ಆರೋಪ ಇದೆ ಅಂತಂದ್ರೆ 2025 ಸುಮಾರು 156 ಫ್ಲಾಟ್ಗಳನ್ನ ಇವರು ಮಾರಾಟ ಮಾಡಿರ್ತಾರೆ. ಅದು ಏನು, ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿರ್ತಾರೆ. ಹಾಗಾಗಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಏನಾದರೂ ಮಾಡಕ್ ಹೊರಟಿದ್ರ ಅಂತ. ಯಾರು ಮೂಲ ಬೆಲೆಗಿಂತ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ಯಾರು ಮಾರಾಟ ಮಾಡೋದಿಲ್ಲ. ಸೊ ಫ್ಲಾಟ್ಗಳ ಬೆಲೆಯನ್ನ ಕಡಿಮೆ ತೋರಿಸಿ ಮಾರಾಟ ಮಾಡಿದ್ರು, ಖರೀದಿದಾರರಿಂದ ಡೈರೆಕ್ಟ್ ಆಗಿ ಕ್ಯಾಶ್ ಪಡ್ಕೊಂಡಿದ್ರು ಅನ್ನೋ ಆರೋಪ ಕೂಡ ಇವ್ರಿಗಿದೆ. ಸೊ ಈ ಮೂಲಕ ಟ್ಯಾಕ್ಸ್ ಅನ್ನ ವಂಚಿಸಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ವೆಂಕಟೇಶ್, ಖ್ಯಾತ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಏನಿದೆಯಲ್ಲ, ಇದೊಂಥರ ಈ ಉದ್ಯಮ ಲೋಕವನ್ನೇ ಬೆಚ್ಚ ಬೀಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಸಾಲ ಇರಲಿಲ್ಲ ಅವರ ಕಂಪನಿಯ ಮೇಲೆ. ಸೊ ಮತ್ತು 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿಯನ್ನ ಹೊಂದಿದ್ರು. ಯಾವುದೇ ಸಾಲಗಳಿರಲಿಲ್ಲ. ಅವರೇ ಈ ಹಿಂದೆ ಹಲವಾರು ಪಾಡ್ಕಾಸ್ಟ್ಗಳಲ್ಲಿ ಮಾತಾಡಿರ್ತಾರ, ಎಲ್ಲ ರೀತಿಯ ಲೈಫನ್ನು ಅವ್ರು ನೋಡಿದ್ರು. ಬಟ್ ಈ ಆತ್ಮಹತ್ಯೆ ಇದೆಯಲ್ಲ, ಇದು ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಫಸ್ಟ್ ಟೈಮ್ UDR ಆಗಿ ಆರೋಪಿಗಳಿಲ್ಲದಂಥ ಪ್ರಕರಣದಲ್ಲಿ SIT ಅನ್ನ ರಚಿಸಿರೋದು ಮೊದಲನೇದು ವಿಚಾರ. ಆದ್ರೆ ಮತ್ತೊಂದು ವಿಚಾರ, ಐಟಿ ಪದೇ ಪದೇ ರೇಡ್ ಮಾಡ್ತಾ ಇತ್ತು. ಐಟಿ ಕಿರುಕುಳಕ್ಕೆ ಏನಾದರೂ ಇವ್ರು ಬೇಸತ್ರ ಅನ್ನೋ ಪ್ರಶ್ನೆ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವೆಂಕಟೇಶ್ ಇವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸಿಂಧೂರ, ಈಗ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗ SIT ಅನ್ನು ರಚನೆ ಮಾಡಿರುವಂಥ ಸರ್ಕಾರ ತನಿಖೆಗೆ ಕೂಡ ಈಗ ಸೂಚನೆಯನ್ನು ಕೊಟ್ಟಿದೆ. ಅದರಂತೆ ಕೂಡ ಈಗ ಆರೋಪಿಗಳೇ ಇಲ್ಲದ ಈ ಒಂದು ಪ್ರಕರಣಕ್ಕೆ ಈಗ ಒಂದು SIT ರಚನೆ ಮಾಡಿಕೊಂಡಿರುವಂಥದ್ದು. ಆರಂಭಿಕ ಹಂತದಲ್ಲಿ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳೇ ಈ ಕೇಸ್ಗೆ ಪ್ರಮುಖ ಸಾಕ್ಷಿ ಆಗ್ತಾ ಇರುವಂಥದ್ದು. ಹಾಗಾಗಿ ಅವರು ಕೊನೆಯದಾಗಿ ಒಂದು ಮೊಬೈಲ್ ಕಾಲ್ ರೆಕಾರ್ಡ್ ಏನಿರುತ್ತೆ, ಕಾಲ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು, ಜೊತೆಗೆ ಅಲ್ಲಿದ್ದಂತಹ ಒಂದು ಫಿಂಗರ್ ಪ್ರಿಂಟ್ ಏನಿರುತ್ತೆ ಅದನ್ನು ಕೂಡ ಬಳಕೆ ಮಾಡ್ಕೊಳ್ಬೇಕು. ಅಂದರೆ ಇವೆಲ್ಲವೂ ಕೂಡ ರಿಪೋರ್ಟ್ ಬರಬೇಕು. ಆ ರಿಪೋರ್ಟ್ನ ಆಧಾರದ ಮೇಲೆ ಅಧಿಕಾರಿಗಳು ಮುಂದಿನ ತನಿಖೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆಯನ್ನು ಮಾಡ್ತಾರೆ, ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ. ಅದಾದ ಬಳಿಕ ಈ ಕೇಸ್ಗೆ ಈಗ ಬ್ಯಾಲಿಸ್ಟೇನಿಯನ್ ಸ್ಪೆಷಲ್ ಟೀಮನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಮೃತಪಟ್ಟಂತಹ ವ್ಯಕ್ತಿ ಏನಿದ್ದಾರೆ ಅವರು ಯಾವೊಂದು ಕೈಯಿಂದ ಶೂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಬಂದೂಕನ್ನು ಹಿಡ್ಕೊಂಡು ಅವರು ಆತ್ಮಹತ್ಯೆಗೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗುತ್ತೆ. ಯಾಕಂದರೆ ಅವರು ಸಹಜವಾಗಿ ಅವರು ಬಲಗೈನ ಬಳಸ್ತಾ ಇದ್ರೆ ಎಡಗೈಯಿಂದ ಉಪಯೋಗಿಸಿ ಅವರು ಶೂಟ್ ಮಾಡ್ಕೊಂಡ್ರೆ ಅಥವಾ ಬಲಗೈಯಿಂದನೇ ಮಾಡ್ಕೊಂಡ್ರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಹಾಗಾಗಿ ದೇಹದ ಎಷ್ಟು ಅಂತರದಿಂದ ಅವರು ಗನ್ನನ್ನು ಇಟ್ಕೊಂಡು ಅವರು ಶೂಟನ್ನು ಮಾಡಿಕೊಂಡ್ರು, ಆಗ ದೇಹದ ಒಳಗಡೆ ಆದಂಥ ಗಾಯದ ಪ್ರಮಾಣ ಎಷ್ಟು, ಬೆನ್ನಿನ ಹಿಂಭಾಗಕ್ಕೆ ಬುಲೆಟ್ ತೂರಿ ಹೊರಗಡೆ ಬಂತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮರಣೋತ್ತರ ಪರೀಕ್ಷೆಯ ವರದಿ ಏನಿರುತ್ತೆ ಅದು ಇದಕ್ಕೆ ಪ್ರಮುಖವಾಗುತ್ತೆ. ಜೊತೆಗೆ ಈ ಎಲ್ಲವನ್ನು ಕೂಡ ಆದ ನಂತರ ಈಗ ಯಾರ ಮೇಲೆ ಆದರೂ ಅವರ ಕುಟುಂಬಸ್ಥರು ಆರೋಪ ಏನಾದರೂ ಮಾಡಿದ್ದೆ ಆದರೆ ಅವರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ. ಈಗ IT ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಅದರಂತೆ ಅವರಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತಾರೆ. ಅಂದರೆ ಪದೇ ಪದೇಯಾಗಿ IT ದಾಳಿಗೆ ಒಳಗಾಗೋದಕ್ಕೆ ಕಾರಣ ಏನು ಅನ್ನೋಂಥದ್ದಾಗ ಇನ್ನು ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದರೆ 2025 ಸುಮಾರು 156 ಫ್ಲಾಟ್ಗಳನ್ನು ಕೂಡ ಕೊಚ್ಚಿನಲ್ಲಿ ಇವರು ಮಾರಾಟವನ್ನು ಮಾಡಿರ್ತಾರೆ. ಅಂದರೆ ಸರ್ಕಾರ ನಿಗದಿ ಮಾಡಿರುವಂಥ ಬೆಲೆಗಿಂತ ಕಡಿಮೆ ವ್ಯಾಲ್ಯೂಗೆ ಇದನ್ನು ಮಾರಾಟ ಮಾಡ್ತಾರೆ. ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸನ್ನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ. ಅಂದರೆ ಒಂದು ವೇಳೆ ಏನಾದರೂ ಸರ್ಕಾರ ನಿಗದಿ ಮಾಡಿರುವಂತಹ ಟ್ಯಾಕ್ಸ್ ಏನಿರುತ್ತೆ ಮೂಲ ಬೆಲೆ, ಅದಕ್ಕೆ ಮಾರಾಟ ಮಾಡಿದ್ರೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಆದರೆ ಇವರು ಅದನ್ನು ಕಡಿಮೆ ಮಾಡಿರೋದ್ರಿಂದಾಗಿ ಅದರ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ಆ ಒಂದು ಹಣ ಏನಿರುತ್ತೆ, ಉಳಿದ ಹಣವನ್ನು ಬ್ಲ್ಯಾಕ್ ಮನಿ ರೂಪದಲ್ಲಿ ಇವರು ತೆಗೆದುಕೊಂಡಿದ್ದಾರೆ ಗ್ರಾಹಕರಿಂದ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ದಾಳಿಯನ್ನು ಮಾಡಿದ್ರು, ಅಂದರೆ ಪದೇ ಪದೇ ಇವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಈಗ SIT ಅಧಿಕಾರಿಗಳ ಮುಂದೆ ಸಾಕಷ್ಟು ಸವಾಲುಗಳಿರುವಂಥದ್ದು ಈ ಕೇಸನ್ನು ಭೇದಿಸೋದಕ್ಕೆ. ಈಗ ತನಿಖೆಯನ್ನು ಕೂಡ ಮುಂದುವರಿಸಿದರೆ SIT ಅಧಿಕಾರಿಗಳು ಏನೊಂದು ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕು. 10 ನಿಮಿಷಗಳ ಒಂದು ಸೀಕ್ರೆಟ್ ಏನಿತ್ತು, ಅವರು ಕಚೇರಿಗೆ ಹೋದಂತಹ ವೇಳೆಯಲ್ಲಿ ಯಾರ ಜೊತೆ ಮಾತಾಡಿದ್ರು, ಅವ್ರು ಹೇಳ್ತಾ ಇದ್ದಂಥ ಅವ್ರ ತಮ್ಮ ಕೂಡ
ಮಾತನಾಡಬೇಕು ಬಾ ಅಂತ ಹೇಳಿ ಬರ್ತೇನೆ ಅಂತ ಕೂಡ ಹೇಳಿದ್ರಂತೆ ಭಾನುವಾರ. ಆದರೆ ಅಷ್ಟೊಳಗಡೆ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನು ಬಿಟ್ಟು ಬೇರೆ ಯಾರಾದರೂ ಆಪ್ತರ ಜೊತೆ ಏನಾದರೂ ಈ IT ಅಧಿಕಾರಿಗಳಾಗಿರಬಹುದು ಅಥವಾ ರಾಜಕೀಯ ನಾಯಕರ ಒತ್ತಡ ಏನಾದರೂ ಇತ್ತ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಯಾಕಂದರೆ ಸಹಜವಾಗಿಯೇ ರಾಜಕೀಯ ನಾಯಕರ ಒಂದು ಬೇನಾಮಿಯಾಗಿ ಈ ಬಿಲ್ಡರ್ಗಳು ಕೂಡ ಇರ್ತಾರೆ. ಅವರು ಇನ್ವೆಸ್ಟ್ ಮಾಡಿದಂಥ ಹಣವನ್ನು ಕೂಡ ಇವರೇ ಇಟ್ಕೊಂಡಿರ್ತಾರೆ. ಆಗ IT ಅಧಿಕಾರಿಗಳೇನಾದರೂ ಈ ಹಣ ಈ ಒಂದು ಪ್ರಾಪರ್ಟಿ ಯಾರಿಗೆ ಸೇರಿದ್ದು ಅಂತ ಹೇಳಿ ಇವರ ಹೆಸರನ್ನು ಹೇಳಿ ಅಂತ ಹೇಳಿ ಒತ್ತಡ ಹಾಕಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಇವರು ಭಯಗೊಂಡು ಅವ್ರ ಹೆಸರು ಹೇಳಿದರೆ ಅವರಿಂದ ನನಗೇನಾದರೂ ಬೆದರಿಕೆ ಆಗ್ಬೋದಾ, ತೊಂದರೆ ಆಗ್ಬೋದು ಅಂತ ನಿಟ್ಟಿನಲ್ಲಿ ಅವರ ಹೆಸರನ್ನು ಹೇಳೋಕ್ಕಾಗದೆ ಈ ಕಡೆ ಇವರು ಈ ಪ್ರಾಪರ್ಟಿಗೆ ತನ್ನದೇ ಅಂತ ತೋರಿಸ್ಕೊಳ್ಳೋಕ್ಕೂ ಆಗದೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರ ಅನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ಸದ್ಯ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಎಲ್ಲವೂ ಕೂಡ SIT ಅಧಿಕಾರಿಗಳ ವಿಚಾರಣೆಯಿಂದ ತಿಳಿದು ಬರಬೇಕಾಗಿರುವಂತಹದ್ದು ಸಿಂಧೂರ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.